ತಮಿಳುನಾಡಿಗೆ ನೀರು ಹರಿಸಲು ಸಿಡಬ್ಲ್ಯೂಎಂಎ ಆದೇಶ ನೀಡಿದ್ದು, ಮಂಡ್ಯದ ಕಾವೇರಿ ಭವನದ ಕಾವೇರಿ ಪ್ರತಿಮೆ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತಿದೆ. ರೈತರು, ಹಿಂದೂ ಪರ ಕಾರ್ಯಕರ್ತರು, ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು, ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಕಾವೇರಿ ಪ್ರತಿಮೆ ತಬ್ಬಿಕೊಂಡು ಕಾವೇರಿ ನಮ್ಮದು ಎಂದು ಘೋಷಣೆ ಕೂಗಿದ್ದಾರೆ. ತಮಿಳುನಾಡಿಗೆ ನೀರು ಬಿಡುವ ವಿಚಾರದಲ್ಲಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿ ಹಿಡಿದ ಹಿನ್ನೆಲೆ ಕಾನೂನು ತಜ್ಞರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಲಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಯಲಿದ್ದು, ಸಭೆಯಲ್ಲಿ ಮುಂದಿನ ಕಾನೂನು ಹೋರಾಟ ಕುರಿತು ಚರ್ಚೆ ನಡೆಸಲಾಗುವುದು. ಸಭೆಯಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ಕಾನೂನು ತಜ್ಞರು, ಜಲಸಂಪನ್ಮೂಲ ಇಲಾಖೆಯ ಹಿರಿಯ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಜೈಲಲ್ಲಿ ಅಪರಾಧಿ ಪ್ರಜ್ವಲ್ ರೇವಣ್ಣ ಬಳಿ ಆಂಡ್ರಾಯ್ಡ್ ಮೊಬೈಲ್ ಪತ್ತೆಯಾಗಿದೆ. ಸಿಸಿಬಿ ದಾಳಿ ವೇಳೆ ಮೊಬೈಲ್ ಬಳಸುತ್ತಿರುವುದು ಬಯಲಿಗೆ ಬಂದಿದೆ. ಸಿಸಿಬಿ ಅಧಿಕಾರಿಗಳಿಂದ ಸತತ 6 ಗಂಟೆಗಳ ಜೈಲ್ ಶೋಧ ಮಾಡಿದ್ದು, ಹಾಸಿಗೆ ಕೆಳಗೆ ಪ್ರಜ್ವಲ್ ಆಂಡ್ರಾಯ್ಡ್ ಮೊಬೈಲ್ ಬಚ್ಚಿಟ್ಟಿರುವುದು ಬಯಲಾಗಿದೆ. ಕರ್ತವ್ಯ ಲೋಪಕ್ಕೆ ಜೈಲಿನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಸಸ್ಪೆಂಡ್ ಮಾಡಲಾಗಿದೆ. ವಾಲ್ಮೀಕಿ ಹಗರಣದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಚಂದ್ರಶೇಖರ್ ಪತ್ನಿ ನಾಗೇಂದ್ರಗೆ ಸಚಿವ ಸ್ಥಾನ ನೀಡಿರೋ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರಿಗೆ ಯಾವುದೇ ಮಿನಿಸ್ಟರ್ ಪೋಸ್ಟ್ ಕೊಟ್ಟುಕೊಳ್ಳಲಿ, ನಮಗೆ ನ್ಯಾಯ ಕೊಡಿಸಿ ಎಂದು ಎಲ್ಲರ ಬಳಿ ಕೇಳ್ಕೊಳ್ತೇನೆ. ನಮಗೆ ಬರಬೇಕಿದ್ದ ಪಿಎಫ್ ಹಣವಾಗಲಿ, ಗ್ರಾಚ್ಯುಟಿ ಹಣವಾಗಲಿ ಬಂದಿಲ್ಲ. ನಮ್ಮ ಯಜಮಾನರು ಈ ವಿಚಾರದಲ್ಲಿ ಬಲಿಯಾಗಿದ್ದಾರೆ. ಆದರೆ ಮೇಲಿನವರು ಆರಾಮಾಗಿ ಇದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಬೆಳ್ಳಂಬೆಳಗ್ಗೆ ಝೊಮ್ಯಾಟೊ ವೇರ್ ಹೌಸ್ ಮೇಲೆ ದಾಳಿ ನಡೆಸಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರು ನಗರ ಸಾಕಲ್ವಾರದಲ್ಲಿ ಝೊಮ್ಯಾಟೊ ವೇರ್ ಹೌಸ್ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಆಹಾರ ಪದಾರ್ಥಗಳ ಮಾದರಿ ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಹೈಪ್ ಅನ್ನೇ ಜನ ಇನ್ನೂ ಮರ್ತಿಲ್ಲ. ಆದಾಗಲೇ ಚಿತ್ರತಂಡ ಮತ್ತೊಂದು ಸರ್ಪ್ರೈಸ್ ಕೊಡೋಕೆ ಮುಂದಾಗಿದೆ. ಟಾಕ್ಸಿಕ್ ಸಿನಿಮಾದ ಕಂಪ್ಲೀಟ್ ಹಾಡು ಆಲ್ಬಂಗಳಿಗೆ ಟೀಮ್ ಸಿದ್ಧತೆ ನಡೆಸಿದೆ. ಮುಂಬೈನಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು, ಇಷ್ಟರಲ್ಲೇ ದಿನಾಂಕವನ್ನು ಬಿಡುಗಡೆ ಮಾಡಲಾಗ್ತಿದೆ. ಈಗಾಗಲೇ ಬಿಡುಗಡೆ ಆಗಿರೋ ತಬಾಯಿ ಮತ್ತು ಮನಮೋಹಕ ಹಾಡುಗಳು ದೊಡ್ಡ ಮಟ್ಟದ ಯಶಸ್ಸು ಗಳಿಸಿವೆ. ಚಿತ್ರದುರ್ಗದ ಪ್ರವಾಸಿ ಮಂದಿರ ಬಳಿಯ ಇಂದಿರಾ ಕ್ಯಾಂಟೀನ್ನನ್ನೇ ದುರುಳರು ಇಸ್ಪಿಟ್ಟಡ್ಡ ಮಾಡಿಕೊಂಡಿದ್ದಾರೆ. ನಗರಸಭೆ ಕಚೇರಿಯಿಂದ ಇಂದಿರಾ ಕ್ಯಾಂಟೀನ್ ಕೂಗಳತೆ ದೂರದಲ್ಲಿಯೇ ಇದೆ. ಬಡವರ ಹೊಟ್ಟೆಗೆ ಅನ್ನ ಹಾಕುವ ಇಂದಿರಾ ಕ್ಯಾಂಟೀನ್ನಲ್ಲಿ ಇಸ್ಪಿಟ್ ದಂಧೆ ನಡೆಯುತ್ತಿದ್ದು, ಕಾನೂನು ಸುವ್ಯವಸ್ಥೆ ಕಾಪಾಡಿ ಎಂದು ಜನರು ಆಗ್ರಹಿಸಿದ್ದಾರೆ. ಇಂದು ಭೀಮನ ಅಮಾವಾಸ್ಯೆ, ಆದ್ರೆ ಕರಾವಳಿಯಲ್ಲಿ ಇದನ್ನ ಆಟಿ ಅಮಾವಾಸ್ಯೆ ಎಂದು ಆಚರಣೆ ಮಾಡಲಾಗುತ್ತೆ. ಪಾಳೆ ಮರದ ತೊಗಟೆಯಿಂದ ಮಾಡಿದ ಕಷಾಯ ಕುಡಿದ ನಂತರ ಮೆಂತ್ಯೆ ಗಂಜಿ ಉಣ್ಣುವುದು ಪದ್ಧತಿಯಾಗಿದೆ. ತಲೆತಲಾಂತರದಿಂದ ನಡೆದು ಬಂದ ಜನಪದ ಆಚರಣೆಯನ್ನ ತುಳುನಾಡಲ್ಲಿ ಈಗಲೂ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ಲೋಕೇಶ್ ಕನಗರಾಜ್ ಮೊದಲ ಬಾರಿಗೆ ನಾಯಕನಾಗಿ ನಟಿಸಿರೋ ಡಿಸಿ ಸಿನಿಮಾಗೆ ಪಾಸಿಟಿವ್ ರೆಸ್ಪಾನ್ಸ್ ಕೇಳಿ ಬರ್ತಿದ್ದು, ಗಲ್ಲಾಪೆಟ್ಟಿಗೆಯಲ್ಲಿ ಭಾರೀ ಸದ್ದು ಮಾಡ್ತಿದೆ. 5 ದಿನಗಳ ಒಟ್ಟು ಕಲೆಕ್ಷನ್ 50 ಕೋಟಿ ದಾಟಿದ್ದು, ಇನ್ನು ಹಲವೆಡೆ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ. ಭಾರತವಲ್ಲದೆ ಓವರ್ಸೀಸ್ ರಾಷ್ಟ್ರಗಳಲ್ಲೂ ಡಿಸಿ ಸಿನಿಮಾಗೆ ಒಳ್ಳೆಯ ಓಪನಿಂಗ್ ಸಿಕ್ಕಿದ್ದು, ಈ ಮೂಲಕ ನಿರ್ದೇಶನದ ಜೊತೆಗೆ ನಟನೆಯಲ್ಲಿಯೂ ಸೈ ಎನಿಸಿಕೊಂಡಿದ್ದಾರೆ ಲೋಕೇಶ್ ಕನಗರಾಜ್. ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಹೈಪ್ ಸೃಷ್ಟಿಸಿದ್ದು, ಬರೋಬ್ಬರಿ 47 ರಾಷ್ಟ್ರಗಳಲ್ಲಿ ಟಾಕ್ಸಿಕ್ ಟ್ರೈಲರ್ ರಿವ್ಯೂ ಮಾಡಲಾಗಿದೆ. ಆಸ್ಟ್ರೇಲಿಯಾ, ಹಾಂಗ್ಕಾಂಗ್, ಕೆನಡಾ, ಪಾಕಿಸ್ತಾನ, ಇರಾಕ್, ಕೀನ್ಯಾ, ಸ್ವಿಟ್ಜರ್ಲ್ಯಾಂಡ್, ಸೌದಿ ಅರೇಬಿಯಾ, ಅಮೆರಿಕ, ಶ್ರೀಲಂಕಾ ಹೀಗೆ ಸುಮಾರು ರಾಷ್ಟ್ರಗಳಲ್ಲಿ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ರಿಯಾಕ್ಷನ್ ಎಂಟ್ರಿ ಆಗಿದ್ದು, ಯೂಟ್ಯೂಬ್ ಚಾಟ್ನಲ್ಲಿ ಎಲ್ಲೆಡೆ ವೈರಲ್ ಆಗಿದೆ. ಈ ಮೂಲಕ ಟಾಕ್ಸಿಕ್ ದೇಶದಾದ್ಯಂತ ಪ್ರೇಕ್ಷಕರ ವರ್ಗವನ್ನು ಸೃಷ್ಟಿಸಿಕೊಂಡಿರುವುದು ಗೊತ್ತಾಗ್ತಿದೆ.